ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಎಚ್ ಡಿ ಕನ್ನಡಗೆ ಸ್ವಾಗತ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಆಪಲ್ ವಾಚ್ ಯಾರಿಗೆ ತಾನೇ ಇಷ್ಟ ಇಲ್ಲ? ಆಪಲ್ ವಾಚ್ ಮಾತ್ರ ಅಲ್ಲ, ಆಪಲ್ ಪ್ರಾಡಕ್ಟ್ಸೇ ಹಾಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಆಪಲ್ ವಾಚ್ನ ಎಷ್ಟೋ ಜನ ತಗೊಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ, ಆದ್ರೆ ತಗೊಳಕ್ಕಾಗಲ್ಲ. ರೀಸನ್ ಏನು ಅಂದ್ರೆ ಬೇರೆ ಸ್ಮಾರ್ಟ್ ವಾಚಸ್ಗಳಿಗೆ ಕಂಪೇರ್ ಮಾಡಿದ್ರೆ ಆಪಲ್ ವಾಚಸ್ ತುಂಬಾನೇ ಕಾಸ್ಟ್ಲಿ. ನಿಮ್ಗೆ ಮಿನಿಮಮ್ 40,000ದಿಂದ 1,00,000ದವರೆಗೂ ಇದೆ. ಈ ಪ್ರೈಸ್ಗಳನ್ನ ನೋಡ್ತಿದ್ದಂಗೆನೆ ತಗೊಳೋದಕ್ಕೆ ಹೋಗೋದಿಲ್ಲ, ಸುಮ್ಮನಾಗ್ಬಿಡ್ತೀವಿ. ಈಗೇನಕ್ಕೆ ಇಷ್ಟೊಂದು ಖರ್ಚು, ಮುಂದೆ ಯಾವಾಗಾದ್ರು ತಗೊಳ್ಳೋಣ ಅಂತ ಎಷ್ಟೊಂದು ಜನ ಸುಮ್ಮನಾಗ್ಬಿಟ್ಟಿರ್ತಾರೆ. ಆದ್ರೆ ಇವಾಗ ಆ ಪ್ರಾಬ್ಲಮ್ ಇರೋದಿಲ್ಲ. ಯಾಕಂದ್ರೆ ಆಪಲ್ ಅವರೇ ಅಫಿಷಿಯಲ್ ಆಗಿ ವಾಚಸ್ ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಹೌದು, ನೀವು ಕೇಳಿಸ್ಕೊಂಡಿದ್ ನಿಜ. ಫ್ರೀ ಆಗಿ ಆಪಲ್ ವಾಚಸ್ ಸಿಗ್ತಾ ಇದೆ. ಆಪಲ್ ವಾಚ್ ಅಲ್ಟ್ರಾ 2, ಸೀರೀಸ್ 10 ಹಾಗೂ ಆಪಲ್ ವಾಚ್ SE2 ಈ ಮೂರು ವಾಚಸ್ಗಳು ಈ ಆಫರ್ ಲಿಸ್ಟ್ ಅಲ್ಲಿ ಇದೆ. ಈ ಆಪಲ್ ವಾಚಸ್ ನ ನೀವು ಫ್ರೀ ಆಗಿ ತಗೊಬೇಕಂದ್ರೆ ಒಂದು ಕೆಲಸ ಮಾಡಬೇಕು. ಆ ಒಂದು ಕೆಲಸ ಮಾಡಿದ್ರೆ ಸಾಕು, ನಿಮ್ಗೆ ಆಪಲ್ ವಾಚ್ ಕಂಪ್ಲೀಟ್ ಆಗಿ ಫ್ರೀ ಆಗಿ ಸಿಗುತ್ತೆ. ಈ ವಾಚ್ಗಳು ಹೇಗೆ ಫ್ರೀ ಆಗಿ ಸಿಗುತ್ತೆ, ಏನೆಲ್ಲ ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಆಫರ್ನ ಯಾರು ಮಿಸ್ ಮಾಡ್ಕೊಂಬೇಡಿ. ಅಕಸ್ಮಾತ್ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಮುಂದೆ ಈ ಆಫರ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೊದಲನೇದಾಗಿ ಆಪಲ್ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಹೊಸ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ದಾರೆ, ಇಂಡಿಯಾ ಗೆಟ್ಸ್ ಮೂವಿಂಗ್ ಅಂತ. ಇದನ್ನ ಜಾಪರ್ ಹಾಗೂ HDFC ಇಬ್ರು ಸೇರಿ ಮಾಡ್ತಾ ಇರೋದು. HDFC ಆಲ್ರೆಡಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದೊಂದು ಇನ್ಶೂರೆನ್ಸ್ ಕಂಪನಿ. ಇವರು ಮತ್ತೆ ಜಾಪರ್ ಇಬ್ರು ಟೈ ಅಪ್ ಆಗಿ ಈ ಒಂದು ಆಫರ್ ನ ಬಿಟ್ಟಿದ್ದಾರೆ, ಇಂಡಿಯಾ ಗೆಟ್ಸ್ ಮೂವಿಂಗ್ ಅಂತ. ಈ ಒಂದು ಪ್ರೋಗ್ರಾಮ್ ಇಂದ ಒಂದಷ್ಟು ಆಫರ್ಸ್ ಸಿಗ್ತಾ ಇದೆ. ಯಾವ್ದಾವ್ದು ಅಂದ್ರೆ, ಮೊದಲನೇದಾಗಿ HDFC ಎರ್ಗೋ ಕಡೆಯಿಂದ ನಿಮ್ಗೆ 1,00,000 ಪರ್ಸನಲ್ ಆಕ್ಸಿಡೆಂಟ್ ಕವರೇಜ್ ಇನ್ಶೂರೆನ್ಸ್ ಸಿಗ್ತಾ ಇದೆ. ಎರಡನೇದಾಗಿ ಯಾವುದೇ ವಾಚಸ್ ತಗೊಂಡ್ರು ನಿಮ್ಗೆ 100% ರೀಫಂಡ್ ಸಿಗುತ್ತೆ. ಮೂರನೇದು ಹೆಲ್ತ್ ಟ್ರ್ಯಾಕರ್ ಸಿಗುತ್ತೆ. ನಾಲ್ಕನೇದು ವರ್ಕೌಟ್ ಕ್ಲಾಸಸ್ ಸಿಗುತ್ತೆ. ಹಾಗೆ ಹೆಲ್ತ್ ಬಗ್ಗೆ ಫ್ರೀ ವೆಬಿನಾರ್ ಕೂಡ ಸಿಗುತ್ತೆ ನಿಮ್ಗೆ ಜಾಪರ್ ಕಡೆಯಿಂದ. ಆದ್ರೆ ನಮ್ಗೆ ಇದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತಾ ಇರೋದು 100% ಕ್ಯಾಶ್ ಬ್ಯಾಕ್ ಮೇಲೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಗೊಳ್ಳೋಣ. 100% ರೀಫಂಡ್ ಮಾಡ್ಕೊಬಹುದು ಅಂತ ಹೇಳಿದ್ನಲ್ಲ, ಅದಕ್ಕೆ ನೀವು ಮೊದಲನೇದಾಗಿ ಏನ್ ಮಾಡ್ಬೇಕಂದ್ರೆ, ಆಪಲ್ ವಾಚಸ್ ಏನಿದೆ ಅದನ್ನ ನೀವು ಆಫ್ಲೈನ್ ಸ್ಟೋರ್ಸ್ ಅಲ್ಲೇ ತಗೊಬೇಕು. ನೀವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಈ ಪ್ರೋಗ್ರಾಮ್ ಅಪ್ಲಿಕೇಬಲ್ ಆಗೋದಿಲ್ಲ, ಈ ಆಫರ್ ಕೂಡ ನಿಮ್ಗೆ ಸಿಗೋದಿಲ್ಲ. ಆಫ್ಲೈನ್ ಸ್ಟೋರ್ಸ್ ಅಲ್ಲೇ ವಾಚಸ್ ನ ಪರ್ಚೇಸ್ ಮಾಡಿ. ಆಫ್ಲೈನ್ ಅಂದ್ರೆ ನಿಮ್ಗೆ ಆಪಲ್ ಸ್ಟೋರ್ ಆಗಿರ್ಬೋದು, ಇಲ್ಲ ಆಥರೈಸ್ಡ್ ಆಪಲ್ ರೀಸೆಲ್ಲರ್ಸ್ ಇರ್ತಾರಲ್ಲ ಅವ್ರ ಹತ್ರ ಇರ್ಬೋದು, ಇಲ್ಲ ರಿಲಯನ್ಸ್ ಡಿಜಿಟಲ್ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಸೊ ನೀವು ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಆದಷ್ಟು ಆಪಲ್ ಸ್ಟೋರ್ಸ್ ಅಥವಾ ಆಥರೈಸ್ಡ್ ಸ್ಟೋರ್ಸ್ ಅಲ್ಲೇ ಪರ್ಚೇಸ್ ಮಾಡಿ, ಯಾಕಂದ್ರೆ ಅವ್ರ ಕಡೆಯಿಂದ ನಿಮಗೆ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಅವ್ರಿಗೆ ಹೇಳಿ ಜಾಪರ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಡಿ ಅಂತ. ಅವರೇ ನಿಮ್ಗೆ ಕಂಪ್ಲೀಟ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ನಿಮ್ಗೆ ವಾಚ್ ನ ಫೋನ್ಗೆ ಪೇರ್ ಮಾಡಿ ಕೂಡ ಕೊಡ್ತಾರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ನೀವು ವಾಚ್ ನ ಪರ್ಚೇಸ್ ಮಾಡಿ ಮನೆಗೆ ತಗೊಂಡೋಗಿ ಅನ್ಬಾಕ್ಸ್ ಮಾಡಿ ಮತ್ತೆ ತಂದು ಇಲ್ಲಿ ನೀವು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಖಂಡಿತ ಅವ್ರು ಮಾಡ್ಕೊಡೋದಿಲ್ಲ. ಸೊ ಅವ್ರ ಮುಂದೆನೆ ನೀವು ಅನ್ಬಾಕ್ಸ್ ಮಾಡಿ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಮನೆಗೆ ತಗೊಂಡೋಗಿ ಒಂದ್ಸಲ ವಾಪಸ್ ರಿಟರ್ನ್ ತಗೊಂಡ್ ಬಂದ್ರೆ ಅವ್ರು ಖಂಡಿತ ಮಾಡ್ಕೊಡೋದಿಲ್ಲ. ಹಾಗಾಗಿ ಅಲ್ಲೇ ಅನ್ಬಾಕ್ಸ್ ಮಾಡಿ ಅಲ್ಲೇ ನೀವು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಫೋನ್ಗೆ ವಾಚ್ ಅನ್ನ ಪೇರ್ ಮಾಡ್ಕೊಳ್ಳಿ. ಈ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ, ಈ ವಾಚ್ ನ ಫೋನ್ಗೆ ಪೇರ್ ಮಾಡೋದಕ್ಕೆ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು 10ರಿಂದ 15 ನಿಮಿಷ ಅಷ್ಟೇ. ಅಷ್ಟರಲ್ಲಿ ನಿಮ್ಗೆ ಅವರೇ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಎಷ್ಟೊಂದು ಜನಕ್ಕೆ ಈ ಕ್ವಶನ್ ಇರ್ಬೋದು, ಆಂಡ್ರಾಯ್ಡ್ ಫೋನ್ಗೆ ಈ ಒಂದು ವಾಚ್ ಪೇರ್ ಆಗುತ್ತಾ ಅಂತ. ಖಂಡಿತ ಆಗೋದಿಲ್ಲ. ಆಪಲ್ ಫೋನ್ ಇದ್ರೆ ಮಾತ್ರ ಇದು ಪೇರ್ ಆಗುವಂತದ್ದು, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅಕೌಂಟ್ ಎಲ್ಲ ಸೆಟ್ ಆದ್ಮೇಲೆ ಈ ಒಂದು ವಾಚ್ ನ ನೀವು ಪರ್ಚೇಸ್ ಮಾಡಿದ್ಮೇಲೆ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ ವಾಚ್ ಅಂತ ಅಂದೆ. ಹೇಗೆ ಅಂದ್ರೆ, ಈ ವಾಚ್ ನ ಪರ್ಚೇಸ್ ಮಾಡಿದ್ಮೇಲೆ ನೀವು ಪ್ರತಿದಿನ ಆಗುತ್ತೆ 15,000 ಸ್ಟೆಪ್ಸ್ ನ ನಡಿಬೇಕಾಗುತ್ತೆ. ಈ ಬಾಕ್ಸ್ ಅಲ್ಲಿ ಏನೇನ್ ಬರುತ್ತೆ ಅಂತ ಚೆಕ್ ಮಾಡೋಣ, ಬರೀ ಅನ್ಬಾಕ್ಸ್ ಮಾಡ್ಬಿಟ್ಟು ನೋಡೋಣ.
ನೀವು ಒಂದು ಅಲ್ಟ್ರಾ 2 ವಾಚ್ ನ ಪರ್ಚೇಸ್ ಮಾಡಿದ್ದೀರಾ ಅನ್ಕೊಳ್ಳಿ, ಅಲ್ಟ್ರಾ 2ನೇ ಪರ್ಚೇಸ್ ಮಾಡಬೇಕು ಅಂತಿಲ್ಲ, ಆ ಮೂರಲ್ಲಿ ಯಾವ ವಾಚ್ ಬೇಕಾದ್ರೂ ನೀವು ಪರ್ಚೇಸ್ ಮಾಡಬಹುದು. ನಾನೀಗ ಅಲ್ಟ್ರಾ 2 ವಾಚ್ ನ ಪರ್ಚೇಸ್ ಮಾಡಿದ್ದೀನಿ. ಈ 1 ಲಕ್ಷ ನನಗೆ ಹೇಗೆ ರೀಫಂಡ್ ಆಗುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಈ 1 ಲಕ್ಷ ಏನ್ ಪೇ ಮಾಡಿದ್ದೀನಿ, ನಾನು ಕ್ಯಾಶ್ ಅಲ್ಲಿ ಪೇ ಮಾಡಿಲ್ಲ, ಕ್ರೆಡಿಟ್ ಕಾರ್ಡ್ ಇಂದ ಪರ್ಚೇಸ್ ಮಾಡಿ ಅದನ್ನ ನೋ ಕಾಸ್ಟ್ EMI ಗೆ ಕನ್ವರ್ಟ್ ಮಾಡಿದ್ದೀನಿ 12 ತಿಂಗಳಿಗೆ. ಈ EMI ಏನಿದೆ ಇದನ್ನ ನಾನ್ ಪೇ ಮಾಡೋದಿಲ್ಲ, ಈ ವಾಚ್ ಪೇ ಮಾಡುತ್ತೆ. ಹೇಗೆ ಅಂದ್ರೆ, ಒಂದು ಸಲ ಆಕ್ಟಿವೇಟ್ ಆದ್ಮೇಲೆ ನೀವು ಡೈಲಿ ವಾಕ್ ಮಾಡಬೇಕು. ನೀವು ಡೈಲಿ ವಾಕ್ ಮಾಡೋದ್ರಿಂದ 1 ರಿಂದ 4 ಪಾಯಿಂಟ್ ತನಕ ಅರ್ನ್ ಮಾಡ್ಬೋದು. ಈ ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ದಿನಕ್ಕೆ ನೀವೇನಾದ್ರೂ 8,000 ಸ್ಟೆಪ್ಸ್ ನಡೀತಾ ಇದ್ದೀರಾ ಅಂದ್ರೆ ನಿಮ್ಗೆ ಯಾವುದೇ ರೀತಿಯಾದ ಪಾಯಿಂಟ್ಸ್ ಬರೋದಿಲ್ಲ. 8,001 ರಿಂದ 10,000 ಸ್ಟೆಪ್ಸ್ ನಡೆದ್ರೆ ನಿಮ್ಗೆ 1 ಪಾಯಿಂಟ್ ಬರುತ್ತೆ. 10,000 ದಿಂದ 12,000 ಸ್ಟೆಪ್ಸ್ ನಡೆದ್ರೆ ನಿಮ್ಗೆ 2 ಪಾಯಿಂಟ್ ಬರುತ್ತೆ. 12,001 ದಿಂದ 15,000 ಸ್ಟೆಪ್ಸ್ ಮಾಡಿದ್ರೆ ನಿಮ್ಗೆ 3 ಪಾಯಿಂಟ್ ಬರುತ್ತೆ. 15,000 ಮೇಲೆ ನೀವು 1 ಸ್ಟೆಪ್ ನಡೆದ್ರೆ ನಿಮ್ಗೆ 4 ಪಾಯಿಂಟ್ಸ್ ಅರ್ನ್ ಮಾಡ್ಬೋದು. ಡೈಲಿ ನೀವು 4 ಪಾಯಿಂಟ್ಸ್ ಅರ್ನ್ ಮಾಡಿದ್ರೆ ತಿಂಗಳಿಗೆ ನಿಮ್ಗೆ 120 ಪಾಯಿಂಟ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಈ ವಾಚ್ ಪರ್ಚೇಸ್ ಮಾಡಿರೋದು 1 ಲಕ್ಷ ಅನ್ಕೊಳ್ಳಿ. ಈ 1 ಲಕ್ಷನ 12 ತಿಂಗಳಿಗೆ ಡಿವೈಡ್ ಮಾಡಿದ್ರೆ ತಿಂಗಳಿಗೆ 8,333 ರೂಪಾಯಿ EMI ಬರುತ್ತೆ. ನಾನು ಪ್ರತಿದಿನ ವಾಕ್ ಮಾಡಿ ತಿಂಗಳಿಗೆ 111 ಪಾಯಿಂಟ್ಸ್ ನಾನು ಅರ್ನ್ ಮಾಡಿದ್ರೆ ಈ 8,333 ರೂಪಾಯಿ ಏನಿದೆ ನಾನು ಅದನ್ನ ಎವ್ರಿ ಮಂತ್ ಕ್ಲೈಮ್ ಮಾಡ್ಕೊಬಹುದು. ಆ ಕ್ಲೈಮ್ ಮಾಡಿ ದುಡ್ಡಲ್ಲೇ ನಾನು EMI ಕೂಡ ಪೇ ಮಾಡ್ಬೋದು. ನೀವು ಪ್ರತಿ ತಿಂಗಳು ಕ್ಲೈಮ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ನೀವು ಬೇಕಂದ್ರೆ ವರ್ಷ ಪೂರ್ತಿ ಅದನ್ನ ಹೋಲ್ಡ್ ಮಾಡಿ ಒಂದೇ ಸಲನು ಕ್ಲೈಮ್ ಮಾಡ್ಕೊಬಹುದು, ಇಲ್ಲ ಅಂದ್ರೆ ಪ್ರತಿ ತಿಂಗಳು ಕೂಡ ಕ್ಲೈಮ್ ಮಾಡ್ಕೊಬಹುದು. ಬೆಟರ್ ಆಪ್ಷನ್, ನೀವು ಪ್ರತಿ ತಿಂಗಳು ಕ್ಲೈಮ್ ಮಾಡ್ಕೊಂಡ್ರೆ ಏನು ಅಂದ್ರೆ ಈ EMI ಕನ್ವರ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಎವ್ರಿ ಮಂತ್ ನಾವು ಪೇ ಮಾಡ್ತಾ ಹೋಗ್ಬೋದು. ನಿಮ್ ಮೈಂಡ್ ಅಲ್ಲಿ ಈಗ ಬರ್ಬೋದು, ನಾನು ಪ್ರತಿದಿನ ವಾಕ್ ಮಾಡಿ ಕೊನೆಗೆ ಮಂತ್ ಎಂಡ್ ಅಲ್ಲಿ ನನಗೆ 111 ಪಾಯಿಂಟ್ಸ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ. ನೀವು 111 ಪಾಯಿಂಟ್ಸ್ ರೀಚ್ ಆಗಕ್ ಆಗಿಲ್ಲ ಅಂದ್ರು ನೀವು 91 ರಿಂದ 110 ಪಾಯಿಂಟ್ಸ್ ರೀಚ್ ಆದ್ರು ನಿಮ್ಗೆ ಅಟ್ಲೀಸ್ಟ್ ನಿಮ್ಗೆ 80% ರೀಫಂಡ್ ಆಗುತ್ತೆ. ಅಕಸ್ಮಾತ್ ನೀವು 71 ಇಂದ 90 ತನಕ ಪಾಯಿಂಟ್ಸ್ ಅರ್ನ್ ಮಾಡಿದ್ರೆ ನಿಮ್ಗೆ 60% ರೀಫಂಡ್ ಬರುತ್ತೆ. ನೀವು 51 ಇಂದ 70 ಪಾಯಿಂಟ್ಸ್ ಅರ್ನ್ ಮಾಡಿದ್ರೆ ನಿಮ್ಗೆ 30% ರೀಫಂಡ್ ಆಗುತ್ತೆ. ನೀವು 31 ಇಂದ 50 ಪಾಯಿಂಟ್ಸ್ ಅರ್ನ್ ಮಾಡಿದ್ರೆ ತಿಂಗಳಿಗೆ ನಿಮ್ಗೆ ಬರೀ 10% ರೀಫಂಡ್ ಬರುತ್ತೆ. ನೀವು 0 ಇಂದ ಬರೀ 30 ಪಾಯಿಂಟ್ಸ್ ಅರ್ನ್ ಮಾಡ್ತಾ ಇರೋ ತಿಂಗಳಿಗೆ ಅಂತ ನಿಮ್ಗೆ ಯಾವುದೇ ರೀತಿಯಾದ ರೀಫಂಡ್ ಬರೋದಿಲ್ಲ. ಸೊ ಕಂಪ್ಲೀಟ್ EMI ಕಂಪ್ಲೀಟ್ ಅಮೌಂಟ್ ನೀವೇ ನಿಮ್ ಕೈಯಿಂದ ಪೇ ಮಾಡ್ಬೇಕಾಗುತ್ತೆ. ನಿಮ್ಗೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಈಗ 100% ರೀಫಂಡ್ಗೆ ಬರೀ 111 ಪಾಯಿಂಟ್ಸ್ ಮಾತ್ರ ಸಾಕು ಅಂತ. ನಾವು ಈ ಮಂತ್ ಎವ್ರಿ ಡೇ 4 ಪಾಯಿಂಟ್ಸ್ ನ ಅರ್ನ್ ಮಾಡಿ ತಿಂಗಳಿಗೆ 120 ಪಾಯಿಂಟ್ಸ್ ಬಂದಿರುತ್ತೆ. ಆ 9 ಪಾಯಿಂಟ್ಸ್ ರಿಮೈನಿಂಗ್ ಏನಿದೆ ಅದು ನೆಕ್ಸ್ಟ್ ಮಂತ್ಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತಾ ಅಂತ? ಖಂಡಿತ ಕ್ಯಾರಿ ಫಾರ್ವರ್ಡ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಮಂತ್ ಇಂದ ತಿರ್ಗಾ 0 ಇಂದಾನೇ ಸ್ಟಾರ್ಟ್ ಆಗುತ್ತೆ. ಸೊ ನೀವು 111 ಪಾಯಿಂಟ್ಸ್ ಇಂದ 120 ಪಾಯಿಂಟ್ಸ್ ಎಷ್ಟೇ ಮಾಡಿದ್ರು ಅದು ಆ ಮಂತ್ ಮಾತ್ರ. ನೆಕ್ಸ್ಟ್ ಮಂತ್ ಇಂದ ತಿರ್ಗಾ ಫ್ರೆಶ್ ಆಗಿ 0 ಇಂದಾನೇ ಅದು ಸ್ಟಾರ್ಟ್ ಆಗೋದು. ಇನ್ನೊಂದಷ್ಟು ಜನಕ್ಕೆ ಡೌಟ್ ಇರುತ್ತೆ, ನಾವು ಇದನ್ನ 1ನೇ ತಾರೀಕೆ ಪರ್ಚೇಸ್ ಮಾಡ್ಬೇಕಾ ಅಂತ. ಇಲ್ಲ, ಆ ತರ ಏನಿಲ್ಲ. ನೀವು ಯಾವತ್ತು ಪರ್ಚೇಸ್ ಮಾಡ್ತಿರೋ ಅವತ್ತಿಂದ 30 ಡೇಸ್ ಕೌಂಟ್ ಆಗುತ್ತೆ. ಇವತ್ತು ನಾನು ಪರ್ಚೇಸ್ ಮಾಡಿರೋ 14ನೇ ತಾರೀಕು ಅಂದ್ರೆ ಇವತ್ತಿಂದ 30 ಡೇಸ್ ಕೌಂಟ್ ಆಗುತ್ತೆ. ಹಾಗೆ ನೀವು ಯಾವತ್ತು ಪರ್ಚೇಸ್ ಮಾಡ್ತಿರೋ ಅವತ್ತಿಂದ 30 ಡೇಸ್ ಕೌಂಟ್ ಆಗುತ್ತೆ. 1ನೇ ತಾರೀಕೆ ಪರ್ಚೇಸ್ ಮಾಡಬೇಕು ಅಂತ ಏನು ಮ್ಯಾಂಡೇಟರಿ ಏನಿಲ್ಲ. ಆಮೇಲೆ ನೀವು ಪರ್ಚೇಸ್ ಮಾಡಿ ರಿಜಿಸ್ಟರ್ ಮಾಡ್ತಿರಲ್ಲ, ಅವಾಗ ನಿಮ್ ನೇಮು ಆ ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಏನಕ್ಕೆ ಅಂದ್ರೆ ಎಂಡ್ ಆಫ್ ದ ಮಂತ್ ನೀವೇನಾದ್ರೂ ಕ್ಲೈಮ್ ಮಾಡ್ಕೊಬೇಕಂದ್ರೆ ಏನಾದ್ರೂ ನೇಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದು ಇದು ಇತ್ತು ಅಂದ್ರೆ ಅದು ಕ್ಲೈಮ್ ಆಗೋದಿಲ್ಲ. ಸೊ ಹುಷಾರಾಗಿ ನೀವು ಒಂದ್ಸಲ ಸ್ಪೆಲ್ಲಿಂಗ್ ಎಲ್ಲ ಸ್ವಲ್ಪ ನೀಟಾಗಿ ಚೆಕ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂದ್ರೆ ಮಂತ್ ಎಂಡ್ ಅಲ್ಲಿ ನೀವೇನಾದ್ರೂ ಕ್ಲೈಮ್ ಮಾಡ್ಬೇಕಂದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗೋದು ಬೇಡ. ಸ್ಪೆಲ್ಲಿಂಗ್ ಇನ್ಕರೆಕ್ಟ್ ಇದೆ, ನೇಮ್ ಇನ್ಕರೆಕ್ಟ್ ಇದೆ, ನಂಬರ್ ಇನ್ಕರೆಕ್ಟ್ ಇದೆ ಅನ್ನೋದು. ಸೊ ಹಾಗಾಗಿ ರಿಜಿಸ್ಟರ್ ಮಾಡ್ಬೇಕಂದ್ರೆ ಕ್ಲಿಯರ್ ಆಗಿ 2 ಸಲ ಚೆಕ್ ಮಾಡ್ಕೊಂಡು ನಿಮ್ಮ ನೇಮ್ ನ ಸ್ಪೆಲ್ಲಿಂಗ್ ನೆಲ್ಲ ಚೆಕ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ನ ಈ ಪಾಯಿಂಟ್ಸ್ ನ ನೀವು ಕನ್ವರ್ಟ್ ಮಾಡ್ಕೊಂಡು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕಂದ್ರೆ KYC ಕಂಪಲ್ಸರಿ. ಹಾಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೂಡ ಆಡ್ ಮಾಡ್ಬೇಕಾಗುತ್ತೆ. ಆಗ್ಲೇ ಈ ಅಮೌಂಟ್ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುವಂಥದ್ದು. ಒಂದಷ್ಟು ಜನ ಯೋಚನೆ ಮಾಡ್ತಾ ಇರ್ತಾರೆ, ನಮ್ಮ ಮನೇಲಿ 4-5 ಜನ ಇದ್ದಾರೆ, ಸೊ ನಾನ್ ಬೆಳಗ್ಗೆ ಒಂದ್ ಸ್ವಲ್ಪ ಹೊತ್ತು ಹಾಕೊಂಡು ವಾಕ್ ಮಾಡ್ತೀನಿ, ಆಮೇಲೆ ನಮ್ಮ ಮನೇಲಿ ಇನ್ನೊಂದಷ್ಟು ಜನ ಸ್ವಲ್ಪ ಹೊತ್ತು ಹಾಕೊಂಡು ವಾಕ್ ಮಾಡಿ 15,000 ಸ್ಟೆಪ್ಸ್ ನ ಕಂಪ್ಲೀಟ್ ಮಾಡ್ಬೋದು ಅಂತ. ದಯವಿಟ್ಟು ಈ ತರ ಎಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ, ಈ ತರ ಕೆಲಸನ ಮಾಡಕ್ ಹೋಗ್ಬೇಡಿ. ಏನಕ್ಕೆ ಅಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಏನಾದ್ರೂ ಫ್ರಾಡ್ ಕೆಲಸ ಮಾಡಿ ಸಿಗಾಕೊಂಡ್ರೆ 10 ಲಕ್ಷವರೆಗೂ ಫೈನ್ ಹಾಕ್ಬಹುದು ಅಂತ. ಸೊ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ. ಹಾಗಾಗಿ ಆತರ ಯಾವುದೇ ಒಂದು ಯೋಚನೆ ಇದ್ರೂ ಅದನ್ನ ಮೈಂಡ್ ಇಂದ ತೆಗ್ದ್ಬಿಡಿ. ಸೊ ಒಬ್ರು ಈ ಯಾರು ಪರ್ಚೇಸ್ ಮಾಡ್ತಾರೋ ವಾಚ್ ನ ಅವ್ರು ಮಾತ್ರ ಹಾಕೊಂಡು ವಾಕ್ ಮಾಡ್ಬೇಕಾಗಿರೋವಂಥದ್ದು. ಬೇರೆಯವರೆಲ್ಲ ಹಾಕೊಂಡು ವಾಕ್ ಮಾಡಿ ಸಿಗಾಕೊಂಡ್ರೆ ಅನ್ನೆಸೆಸರಿ ಆಗಿ ಫೈನ್ ಕಟ್ಬೇಕಾಗುತ್ತೆ. ಸೊ ಅದೊಂದು ನೆನ್ಪಿಟ್ಕೊಳ್ಳಿ. ನಾನು ನಿನ್ನೆ ಸುಮ್ಮನೆ ಒಂದ್ಸಲ 15,000 ಸ್ಟೆಪ್ಸ್ ಹಾಕೋದಕ್ಕೆ ಎಷ್ಟೊತ್ತಾಗುತ್ತೆ ಚೆಕ್ ಮಾಡೋಣ ಅಂತ ಮಾಡಿದೆ. ನಾನು 15,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಆಲ್ಮೋಸ್ಟ್ 3 ಗಂಟೆ ಆಯ್ತು.
3 ಅವರ್ಸ್ ತಗೊಂತು. ಸೊ ಯೋಚನೆ ಮಾಡಿ, ನೀವೇನಾದ್ರೂ ವಾಚ್ನ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಮಾಡ್ತೀನಿ ಆಗುತ್ತೆ ಅನ್ನೋದಾದ್ರೆ ಮಾತ್ರ ಈ ಒಂದು ವಾಚ್ನ ಪರ್ಚೇಸ್ ಮಾಡ್ಬೋದು. ಯಾಕಂದ್ರೆ 100% ಕಂಪ್ಲೀಟ್ ರಿಫಂಡ್ ಬರ್ಬೇಕಂದ್ರೆ 15,000 ಮೇಲೆ ಮಾತ್ರ ಸ್ಟೆಪ್ಸ್ ಹಾಕಿದ್ರೆ ಮಾತ್ರ ಬರುವಂತದ್ದು. ಅದಕ್ಕಿಂತ ಕಮ್ಮಿ ಹಾಕಿದ್ರು ರಿಫಂಡ್ ಆಗುತ್ತೆ, ಬಟ್ ನಿಮ್ಗೆ 100% ರಿಫಂಡ್ ಆಗೋದಿಲ್ಲ. ಸೊ ಹಾಗಾಗಿ ತಗೊಳ್ಳೋದಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡಿ, ನೀವು ಮಾಡಕ್ ಆಗುತ್ತೆ ಅನ್ನೋದಾದ್ರೆ ಮಾತ್ರ ತಗೊಳ್ಳಿ. ನಿಮ್ಗೆ ಇನ್ನೇನಾದ್ರೂ ಕ್ವಶನ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನ 1 ತಿಂಗಳ ನಂತರ ನನಗೆ ಎಷ್ಟು ಪಾಯಿಂಟ್ಸ್ ಬಂದಿತ್ತು, ನಾನು ಅದನ್ನ ಹೇಗೆ ಕನ್ವರ್ಟ್ ಮಾಡ್ಕೊಂಡು ನನ್ನ ಅಕೌಂಟ್ಗೆ, ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.